ಹಾಯ್ ಗೈಸ್, ಇದು ನನ್ನ ಫಸ್ಟ್ ವ್ಲಾಗ್. ಹಾಯ್ ನೋಡಿ ಈಗ ನಾವು ಅಲ್ಲಿ ರೀಚ್ ಆದಮೇಲೆ ಏನೇನು ನೋಡ್ತೀವಿ, ಪ್ಲೇಸಸ್ ಅದೆಲ್ಲ ತೋರಿಸ್ತೀವಿ ನಿಮಗೆ. ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ತುಮಕೂರಲ್ಲಿರೋ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಬಂದಿದ್ದೀವಿ. ನೋಡಿ ಗಾಯ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಬೇರೆ ಬೇರೆ ಕಡೆನೂ ಹೋಯ್ತೀವಿ ನೋಡಿ, ತೋರಿಸ್ತಾ ಇರ್ತೀನಿ. ಹಂಗೆ ವಾಚ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊಳ ಹೇಗಿದೆ ಅಮ್ಮ, ನೀನಂತೂ ನೋಡಿ ಗೈಸ್, ಇವತ್ತು ನಾವು ತುಮಕೂರಲ್ಲಿರೋ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಬನ್ನಿ ನೋಡಿ ಗಾಯ್ಸ್, ನಿಮಗೆ ಗೊತ್ತು ಉಂಟಾ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದೇವೆ? ನಿಮಗೆ ಗೊತ್ತು ಉಂಟಾ? ನೋಡಿ, ನಾವು ತೋರಿಸ್ತೀವಿ. ನಂದು 161 ಅಡಿ ಎತ್ತರ ಇರುವ ನೀವು ಬಂದು ನೋಡಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂದರೆ ಸಖತ್ತಾಗಿದೆ ಮಾತ್ರ ದೇವಸ್ಥಾನ. ನೀವು ಬಂದು ಒಂದು ಸತಿ ವಿಸಿಟ್ ಮಾಡಲೇಬೇಕು ನೀವು. ಗೈಸ್, ಈಗ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಖತ್ತಾಗಿದೆ. ಒಳಗಡೆ ಎಲ್ಲ ನೀವು ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಮಕೂರು ಅಂದರೆ ಹಿಂಗಿರಬೇಕು, ಆ ಥರ ಐತೆ ನೋಡಿ ಗೈಸ್. ಸಖತ್ತಾಗೈತೆ, ಬಂದು ವಿಸಿಟ್ ಮಾಡಿ ಒಂದ್ಸತಿ. ನೋಡಿ ಗೈಸ್, ನಾವು ಬೆಟ್ಟ ಹತ್ತಾ ಇದ್ವಿ. ನೋಡಿ ಗೈಸ್, ಈಗ ನಾವು ಭೋಗ ನರಸಿಂಹಸ್ವಾಮಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋ ದಾರಿಲಿ ಬೆಟ್ಟ ಗುಡ್ಡಗಳೆಲ್ಲ ಸಿಗುತ್ತೆ, ಅದ್ರ ಮಧ್ಯೆ ನೀರೆಲ್ಲ ಐತೆ. ಚೆನ್ನಾಗೈತೆ, ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿ, ಒಂದು ಸತಿ ವಿಸಿಟ್ ಮಾಡಿ. ನೀವು ಹೋಗ್ತಾನೆ ಇರಬೇಕು ಅಂತ ಕೇಳ್ತೀರಾ. ಆಮೇಲೆ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ನೋಡಿದ್ರೆ ಏನಪ್ಪ ಇದು ಅಂತ ನೀವು ಆಶ್ಚರ್ಯ ಪಡ್ಕೊತೀರ. ಫುಲ್ ಎಂಜಾಯ್ ಮಾಡ್ಕೊಂಡು ಅಡ್ವೆಂಚರ್ ಥರ ಎಲ್ಲ ಇರುತ್ತೆ, ಎಂಜಾಯ್ ಮಾಡ್ಕೋಬೋದು. ನೋಡಿ ಗೈಸ್, ಈಗ ನಾವು ಈ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಹೇಳಿದ್ನಲ್ಲ ದೇವಸ್ಥಾನ, ಅಲ್ಲಿಗೆ ಬಂದಿದ್ದೀವಿ. ಅದು ಒಳಗೆ ಫೋಟೋ ತೆಗಿಯೋಂಗಿಲ್ಲ, ಅದಕ್ಕೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಸಾರಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಆಚೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು.
ಹಾಯ್ ನೋಡಿ, ಇವಾಗ ಯೋಗ ನರಸಿಂಹ ಸ್ವಾಮಿಗೆ ಬಂದಿದ್ದೀವಿ. ಈಗ ಆ ಮೇಲ್ಗಡೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಭೋಗ ನರಸಿಂಹ ಸ್ವಾಮಿ ಆಯಿತು. ಇವಾಗ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬೆಟ್ಟ ಹತ್ತುತ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ನರಸಿಂಹಸ್ವಾಮಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅದೆಲ್ಲ.